ನನಗೆ ಗೊತ್ತಿಲ್ಲ ಅಂಥ ವಿಚಾರದ ಬಗ್ಗೆ ಎಲ್ಲ ಗೊತ್ತಿಲ್ಲ. ಡಿ ಕೆ ಅವರು ಈ ರೀತಿ ವರ್ತನೆ ಮಾಡೋದು ನೋಡಿದ್ರೆ ಸಿದ್ದರಾಮಯ್ಯವ್ರಿಗೆ ನಿಜವಾಗ್ಲೂ ಖುಷಿಯಾಗಿರುತ್ತೆ. ಯಾಕೆ ಅಂತ ಹೇಳಿದರೆ ಡಿ ಕೆ ಅವರು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ 2.5 ವರ್ಷದಿಂದ ನಡ್ಕೊಂಡಿದ್ರೆ ಆ ಬೆಂಗಳೂರಿನಲ್ಲಿ ಆ ಬ್ಲ್ಯಾಕ್ ಬಕ್ ಕಂಪನಿಯವನು ಗುಂಡಿಗೆ ಬಿದ್ದೋಗಿದೆ, ಓಡಾಡೋಕ್ಕಾಗ್ತಾಯಿಲ್ಲ, ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡ್ರೆ ಏನು ನನ್ನ ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಕೇಳ್ತೀರಿ ಸರ್. ಬ್ರ್ಯಾಂಡ್ ಬೆಂಗಳೂರು ಅಂತ ಟಮಟೆ ಹೊಡೆದ್ಬಿಟ್ಟು ಬಂದವ್ರು ಯಾರು? ಈ ಗುಂಡಿ ಮುಚ್ಚಕ್ಕಾಗಲಿಲ್ಲ. BJP ಸರ್ಕಾರ ಇದ್ದಾಗ ನೀವು ತರಾವರಿ ಆರೋಪಗಳು ಮಾಡಿರಿ, ಆದರೆ ಯಾರು ರಸ್ತೆ ಗುಂಡಿ ಬಿದ್ದಿದ್ದೀವಿ ಅಂತ ಯಾರೂ ಹೇಳಲಿಲ್ಲ ಸರ್. ಆಮೇಲೆ ಅಲ್ಲಿ ಒಂದು ಮೇಕೆದಾಟುನಲ್ಲಿ ಮಾಡ್ತೀವಿ ನಮ್ಮ ನಡಿಗೆ ಯಾವುದೋ ಎಂತ ನೀರಿನ ಕಡೆಗೆ ಏನೋ ಹೇಳಿದ್ರು ಒಂದು ಅವಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಬಂದರು. ಆಯ್ತಾ ಸರ್, ಮೇಕೆದಾಟು 2.5 ವರ್ಷ ಆಯಿತು, ಸ್ಟಾಲಿನಿಗೆ ಒಂದು ಮಾತು ಹೇಳೋಕ್ಕಾಗಲ್ಲ, ಮತ್ತು ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿಸ್ತೀರಿ. ಇಂಥ ಪರಿಸ್ಥಿತಿ ಬಂದು ಸರ್, ನಿಮ್ಮ ಈ ನಡತೆಯಿಂದಾಗಿ ಸಿದ್ದರಾಮಯ್ಯನವರು ಆರಾಮಾಗಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಅವರೇ, ನೀವು ಕೂಡ 1989ರಲ್ಲಿ ಕಾಂಗ್ರೆಸ್ಸಿಂದ ನೀವು ಆಯ್ಕೆ ಆದಂಥವ್ರು, MLA ಆದವರು, ಮಂತ್ರಿ ಆಗಿದ್ದೀರಿ, ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಿ. ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಮ್ಮ ಆಸೆ ಖಂಡಿತ ನಾನು ತಪ್ಪು ಅಂತ ಹೇಳಲ್ಲ. ಯಾಕೆಂದರೆ ಇಲ್ಲಿರುವಂಥವ್ರು ಒಬ್ಬ MLA ಆದ ಕೂಡಲೇ ಮಂತ್ರಿ ಆಗಬೇಕು, ಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾನೆ. ನೀವು ಹೆಚ್ಚು ಕಡಿಮೆ 40 ವರ್ಷದಿಂದ ಚುನಾಯಿತ ಜನಪ್ರತಿನಿಧಿ ಆಗಿದ್ದೀರಿ, ನಿಮಗೆ ಆಸೆ ಇರೋದು ತಪ್ಪಲ್ಲ. ಆದರೆ ಜನ ನಿಮ್ಮ ವರ್ತನೆ ಅನ್ನೋದು, ನಿಮ್ಮ ನಡವಳಿಕೆ ಇರೋಂಥದ್ದು ನಾಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಜನನ ಮನಸ್ಸಿಗೆ ಅನ್ನಿಸ್ಬೇಕು. ಆ ರೀತಿ ನಡ್ಕೊಳ್ಳಿ ಸರ್. ಇಲ್ಲಾಂದರೆ ಸಿದ್ದರಾಮಯ್ಯನವರು ನಿಮ್ಮ ನಡವಳಿಕೆನೇ ಮುಂದೆ ಮಾಡಿ ಇವ್ರ ಕೈಲಿ ನಿಮ್ಮನ್ನು ರೂಲ್ ಮಾಡೋಕ್ಕಾಗಲಿ, ಇವ್ರು ಬಂದರೆ ಬರೀ ರೌಡಿಸಮ್ ಮಾಡ್ತಾನೆ ಅನ್ನೋ ಥರದ ನಿಮ್ಮನ್ನು ಬಿಂಬಿಸ್ಬಿಟ್ಟು ನಿಮ್ಮನ್ನು ಹಾಳು ಮಾಡ್ತಾರೆ. ದಯವಿಟ್ಟು ಇದಕ್ಕೆ ಆಸ್ಪದ ಕೊಡೋಕ್ಕೆ ಹೋಗಬೇಡಿ. ನಿಮ್ಮ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ.